ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಬಿಸಿಲಿನಿಂದ ನಿಮ್ಮ ತ್ವಚೆಯನ್ನು ರಕ್ಷಣೆ ಮಾಡಿಕೊಳ್ಳಲು ಕೆಲವೊಂದು ಸಲಹೆಗಳು. 1. ತ್ವಚೆಯ ಆರೋಗ್ಯಕ್ಕಾಗಿ ಹೆಚ್ಚು ನೀರನ್ನು ಕುಡಿಯುವುದು ಅತ್ಯವಶ್ಯಕ. ಅದರಲ್ಲೂ ಬೇಸಿಗೆಯಲ್ಲಿ ನಮ್ಮ ಶರೀರಕ್ಕೆ ಅತ್ಯಂತ ಹೆಚ್ಚು ನೀರಿನ ಅವಶ್ಯಕತೆ ಇದೆ. 2. ಬೇಸಿಗೆಯಲ್ಲಿ ದಿನಕ್ಕೆ 2-3 ಬಾರಿ ಕಡಲೆ ಹಿಟ್ಟಿನಿಂದ ಮುಖ ತೊಳೆಯುವುದರಿಂದ ಮೊಡವೆಗಳಿಂದ ದೂರವಿರಬಹುದು. 3. ಬೇಸಿಗೆಯಲ್ಲಿ ಮೈಯ ಚರ್ಮ ಒಣಗಿ ಸುಕ್ಕುಗಟ್ಟುವುದನ್ನು ತಡೆಗಟ್ಟಲು ಪ್ರತಿದಿನ 2 ಬಾರಿ 1 ಬಟ್ಟಲು ಮೊಸರಿಗೆ ಅರ್ಧ ಚಮಚ ಸಕ್ಕರೆ, ಅರ್ಧ ಚಮಚ ಉಪ್ಪು ಸೇರಿಸಿ ಕುಡಿಯಬೇಕು. 4. ಕಾಫಿ, ಟೀಗಳಿಗಿಂತ ಜ್ಯೂಸ್ಗಳನ್ನು ಸೇವಿಸಿ. ಇದರಿಂದ ಮೈಯನ್ನು ತಂಪಾಗಿಡಬಹುದು. ಬೇಸಿಗೆಯಲ್ಲಿ ಸಾಧ್ಯವಾದಷ್ಟು ಕಾಟನ್ ಉಡುಪುಗಳನ್ನೇ ಧರಿಸಿ. ಇದರಿಂದ ಮೈಯ ಉಷ್ಣವನ್ನು ತಡೆಗಟ್ಟಬಹುದು. ಕೂದಲನ್ನು ಹಾಗೆ ಬಿಡುವುದರಿಂದ ಬೆವರುವುದು ಜಾಸ್ತಿಯಾಗುತ್ತದೆ. ಕೂದಲನ್ನು ಪೋನಿಟೈಲ್ ಅಥವಾ ಜಡೆ ಹೆಣೆಯಿರಿ. ಇದರಿಂದ ಬೆವರುವುದು ಕಡಿಮೆಯಾಗುತ್ತದೆ. 5. ಮುಖಕ್ಕೆ ಕಡಿಮೆ ಮೇಕಪ್ ಮಾಡಿ. ಹಾಗೆ ಮೇಕಪ್ ಮಾಡಿದರೂ ರಾತ್ರಿ ಹೊತ್ತು ಮಾತ್ರ ತೆಗೆದಿರಿಸಿ. ಮಲಗುವಾಗ ಮೇಕಪ್ ತೆಗೆದು ನಿದ್ರಿಸಿ. 6. ಬೇಸಿಗೆಯಲ್ಲಿ ಜಾಸ್ತಿ ನೀರು, ಮಜ್ಜಿಗೆ ಇಲ್ಲವೇ ನಿಂಬೆ ಜ್ಯೂಸ್ ಕುಡಿಯಬಹುದು. ಸಂಜೆಯ ತಿಂಡಿಗೆ ಕರಿದ ಪದಾರ್ಥಗಳಿಗಿಂತ ಫ್ರೂಟ್ ಸಲಾಡ್, ವೆಜಿಟೇಬಲ್ ಸಲಾಡ್ಗಳನ್ನು ತಿನ್ನುವುದು ಒಳ್ಳೆಯದು. 7. ಮಕ್ಕಳಿಗೆ ಸಂಜೆ ಹೊತ್ತು ಕ್ಯಾರೆಟ್ ತುರಿಗೆ ಚಿಟಿಕೆ ಉಪ್ಪು, ಚಾಟ್ ಮಸಾಲ ಹಾಕಿಕೊಡುವುದು ಒಳ್ಳೆಯದು. 8. ಬೇಸಿಗೆ ಕಾಲದಲ್ಲಿ ಹಸಿ ತರಕಾರಿಯನ್ನು ತುರಿದುಕೊಂಡು ತೆಂಗಿನಕಾಯಿ ತುರಿ, ಮೆಣಸಿನಕಾಯಿ ತುರಿ, ಶುಂಠಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಇವುಗಳನ್ನು ಮಿಕ್ಸಿಯಲ್ಲಿ ರುಬ್ಬಿ ಗಟ್ಟಿ ಮೊಸರಿಗೆ ಹಾಕಿ ತುರಿದ ಸೌತೆಕಾಯಿಯನ್ನು ಹಿಂಡಿ ಅದರಲ್ಲಿ ಹಾಕಿ ಕಲಸಿ ರುಚಿಯಾದ ಸೌತೆಕಾಯಿ ಮೊಸರು ಬಜ್ಜಿ ಸಿದ್ಧ. ಇದೇ ರೀತಿ ನವಿಲುಕೋಸು, ಕ್ಯಾರೆಟ್, ಬೀಟ್ರೂಟ್, ಟೊಮೆಟೊಗಳಿಂದಲೂ ಮೊಸರು ಬಜ್ಜಿ ಸಿದ್ಧಪಡಿಸಬಹುದು. ಇದನ್ನು ಸೇವಿಸುವುದರಿಂದ ದೇಹಕ್ಕೆ ತಂಪು ಲಭಿಸುತ್ತದೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. 9. ದಪ್ಪ ಬದನೆಕಾಯಿಯ ಮೇಲೆ ಎಣ್ಣೆ ಸವರಿಟ್ಟು ಸಿಪ್ಪೆ ಸುಳಿದು ಒಳಗಿನ ಭಾಗವನ್ನು ಹಿಚುಕಿ ಮೊಸರಿನಲ್ಲಿ ಹಾಕಿ ಮೇಲೆ ಹೇಳಲಾದ ವಸ್ತುಗಳನ್ನು ರುಬ್ಬಿ ಹಾಕಿ. ಇದು ಒಂದು ಹೊಸ ರುಚಿಯ ಮೊಸರು ಬಜ್ಜಿ. ಇದನ್ನು ಮಾಡಿ ತಿಂದರೆ ದೇಹವು ತಂಪಾಗಿರುತ್ತದೆ. 10. ಬಿಸಿಲಿನಲ್ಲಿ ತಿರುಗಾಡಿ ಬಂದ ಕೂಡಲೇ ಮುಖ ಬಿಗಿದುಕೊಂಡರೆ, ಆಲಸ್ಯ ಉಂಟಾದರೆ ಮೊಸರು ಅಥವಾ ಟೊಮೆಟೊ ರಸಗಳ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ 5 ನಿಮಿಷಗಳ ನಂತರ ತಣ್ಣೀರಿನಿಂದ ತೊಳೆಯಿರಿ. 11. ಬೇಸಿಗೆಯಲ್ಲಿ ಸ್ನಾನದ ನಂತರ ಟಾಲ್ಕಮ್ ಪೌಡರ್ ಅನ್ನು ತೋಳುಗಳ ಕೆಳಗೆ ಹಾಕಿದರೆ ಬೆವರಿನ ವಾಸನೆ ದೂರವಾಗುತ್ತದೆ. ದಿನಪೂರ್ತಿ ದೇಹವು ನಿರ್ಮಲವಾಗಿರುತ್ತದೆ. ಬೇಸಿಗೆಯಲ್ಲಿ ತಣ್ಣೀರಿನ ಸ್ನಾನ ಹಿತಕರ. ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡುವುದು ಚರ್ಮಕ್ಕೆ ಒಳ್ಳೆಯದು. ಮನೆಯಲ್ಲಿ ಅಲ್ಲಲ್ಲಿ ಹಸಿರು ಗಿಡ ಅಥವಾ ಮನೆಯ ಸುತ್ತ ಜಾಗವಿದ್ದರೆ ಗಿಡ ಮರಗಳನ್ನು ಬೆಳೆಸಿ. ಇದರಿಂದ ಮನೆಯ ವಾತಾವರಣ ತಂಪಾಗಿರುತ್ತದೆ. 12. ಬೇಸಿಗೆಯ ಕಾಲದಲ್ಲಿ ಆಹಾರದಲ್ಲಿ ಮೊಸರು ಸೇವಿಸಲು ಮರೆಯದಿರಿ. ಇದು ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ಪುಷ್ಟಿಕರ ಹಾಗೂ ಮೈಗೆ ತಂಪು. ಬಿಸಿಲಿನಲ್ಲಿ ಹೋಗುವುದನ್ನು ತಪ್ಪಿಸಿ. ಹಾಗೆ ಹೋಗಲೇಬೇಕಾದರೆ ಕ್ಯಾಪ್, ಸ್ಕಾರ್ಫ್ ಧರಿಸಿ, ಇಲ್ಲವೇ ಕೊಡೆಯನ್ನು ಬಳಸುವುದು ಉತ್ತಮ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.